ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು KCT ನ್ಯೂ ಅಪ್ಡೇಟ್. ಸೊ ಇವತ್ತು ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ, ಬಟ್ ಕೆಲವೊಂದು ಸ್ಟೂಡೆಂಟ್ಗಳ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ KCT ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಸೊ ನಮ್ಮೊಂದಿಗೆ ಜೊತೆ ಇರಿ. ಸೊ ಏನು ಮಾಡೋಣ ಅಂತ ನೋಡೋಣ. ಸೊ ನಿನ್ನೆ ತಾನೇ ಅಂದರೆ ನಿನ್ನೆ ರಾತ್ರಿ 11:00ಗೆ ರಿಸಲ್ಟ್ ಬಿಟ್ಟಿದ್ರು. ಇಲ್ಲಿ ಮೊದಲು KE ವೆಬ್ಸೈಟ್ನಲ್ಲೇ ಬಿಟ್ಟಿದ್ರು. ನೆಕ್ಸ್ಟ್ ಅದ ನಂತರ ಮತ್ತೆ ಇವತ್ತು ಮಾರ್ನಿಂಗು KE ಟ್ವಿಟರ್ನಲ್ಲಿ ಬಿಟ್ಟಿದ್ದಾರೆ. ನೋಡಿ ಇಲ್ಲಿ UGCET 2025 ದ್ವಿತೀಯ PU ಅಂಕ ದಾಖಲಿಸಿರುವ ಹಾಗೂ ಇದುವರೆಗೆ ರ್ಯಾಂಕ್ ಘೋಷಣೆ ಆಗದಿರುವವರ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ಸ್ಪಾಟ್ ರ್ಯಾಂಕ್ ಘೋಷಣೆ ಮಾಡಿದ್ದು KE ವೆಬ್ಸೈಟ್ ಮೂಲಕ ತಿಳಿಯಬಹುದು ಅಂತ ಹೇಳಿದ್ದಾರೆ. ಸೊ ಕೆಲವೊಂದು ಸ್ಟೂಡೆಂಟ್ಗಳ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಅನೌನ್ಸ್ ಆಗಿದೆ, ಬಟ್ ಕೆಲವೊಂದು ಸ್ಟೂಡೆಂಟ್ಗಳ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಯಾರ್ದು ರಿಸಲ್ಟ್ ಬಂದಿಲ್ಲ, ಈಗ ಸೆಕೆಂಡ್ ಟೈಮ್ ಆಯಿತು ಆದರೂ ಕೂಡ ರಿಸಲ್ಟ್ ಬಂದಿಲ್ಲ, ಮೊದಲು ಹೋಗಿ ನೀವು KEದವರಿಗೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳಿ. ಯಾಕಪ್ಪ ಅಂತಂದರೆ ಸೆಕೆಂಡ್ ಟೈಮ್ ಆದರೂ ಕೂಡ ರಿಸಲ್ಟ್ ಬರಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲ ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿ ನೋಡಿ ಮೊದಲು. ಆಮೇಲೆ ಅವ್ರ ಜಿಮೇಲ್ ಇದೆ, ಜಿಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಒಂದು ವೇಳೆ ಕಾಂಟ್ಯಾಕ್ಟ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂದರೆ ಮತ್ತು ಜಿಮೇಲಲ್ಲಿ ಕೂಡ ರಿಪ್ಲೈ ಬರಲಿಲ್ಲ ಅಂದರೆ ನೀವು KEಗೆ ಅಂದರೆ ಬೆಂಗಳೂರಿಗೆ ಹೋಗಿ ಮಲ್ಲೇಶ್ವರಮಲ್ಲಿ ಇರುವ ಒಂದು KE ಆಫೀಸ್ಗೆ ಹೋಗಿ ನೀವು ನಿಮ್ಮ ಕಂಪ್ಲೇಂಟನ್ನು ಕೊಡಿ. ಯಾಕಪ್ಪ ಅಂತಂದರೆ ಇದು ಇಂಪಾರ್ಟೆಂಟ್ ಇದೆ. ಅಂದರೆ KCT ಕೌನ್ಸಿಲಿಂಗ್ ಯಾವ ಬೇಕಾದರೂ ಸ್ಟಾರ್ಟ್ ಆಗ್ಬೋದು. ಅದಕ್ಕೋಸ್ಕರ ಸೊ ಇಷ್ಟೇ ಹೇಳೋದು. ಮಾರ್ಕ್ಸ್ ಬರುತ್ತೆ. ಸೊ ಡೋಂಟ್ ವೆರಿ, ಯಾಕಂದರೆ ಈ ಥರ ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ಎಚ್ಚೆತ್ತುಕೊಳ್ಬೇಕು. ಯಾಕಪ್ಪ ಅಂತಂದರೆ ನಿಮಗೆ ರಿಸಲ್ಟ್ ಬೇಕು. ಅದಕ್ಕೋಸ್ಕರ ನೀವು KE ಆಫೀಸ್ಗೆ ಹೋಗಿ ಇದಿಷ್ಟೇ ಹೇಳೋದು. ಮತ್ತು ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ನಮಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.